ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ನಾವು ಹಲೋ ಗೈಸ್, ನಮಸ್ಕಾರ. ನಾವು ಯುಗಾದಿ ಹಬ್ಬ ಆಚರಿಸಕತ್ತೀವಿ. ನಾವು ಹೆಂಗೆ ನಮ್ಮ ಹಳ್ಳಿ ಒಳಗೆ ಆಚರಿಸ್ತೀವಿ ಅಂತಂದು ತೋರಿಸ್ತೀವಿ. ನೋಡೋಣ ಬರ್ರಿ, ಹೋಗೋಣ. ಈಗ ನಾವು ಮೊದಲು ಏನು ಮಾಡ್ತೀವಿ ಅಂದ್ರೆ ಹೊಲಕ್ಕೆ ಹೋಗ್ತೀವಿ. ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ನಾವು ಮೊದಲು ಏನು ಮಾಡ್ತೀವಿ ಅಂದ್ರೆ ಗಾಡಿ ತೊಗೊಂಡು ನಮ್ಮ ಹೊಲಕ್ಕೆ ಹೋಗ್ತೀವಿ. ಹೊಲಕ್ಕೆ ಹೋಗಿ ಗಾಡಿಲಿದ್ದ ಸ್ವಲ್ಪ ಪೂಜೆ ಮಾಡಿ ಗಾಡಿಲಿದ್ದ ಹರಕೊಂಡು ಬರ್ತೀವಿ. ಇದು ನಾವು ಮಾಡೋದು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಇದನ್ನ ನಾವು ಯಾಕೆ ಆಚರಿಸ್ತೀವಿ ಅಂದರೆ, ಇದು ಭಾರತದಾಗ ನಾವು ಹೊಸ ವರ್ಷ ಅಂತಂದು ಆಚರಿಸ್ತೀವಿ. ಎಲ್ಲರೂ ಈಗ ಹರಗದ ಅಂಥವೆಲ್ಲ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೈತರು ಇವತ್ತಲಿದ್ದನ ಸ್ಟಾರ್ಟ್ ಮಾಡ್ತಾರೆ. ಮಳೆಗಾಲನೂ ಈಗ ಕೂಡ್ತವೆ. ಇದು ಯುಗಾದಿ ನಿಮ್ಗೆ ಗೊತ್ತಿರ್ಬೋದು ನೋಡ್ರಿ. ನಾವೀಗ ಬಂದ್ವಿ, ಇಲ್ಲಿ ಹೊಲಕ್ಕೆ ಬಂದು ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಇನ್ನು ಗಾಡಿ ತಂದಿದ್ವಲ್ಲ, ಇದು ಗಾಡಿ ನಮ್ಮದು ಗಾಡಿ ಐತಲ್ಲ, ಒಂದು 5 ಸುತ್ತು ಹೊಡ್ಕೊಂಡು ಪೂಜಾ ನೇಮ ಮಾಡಿ ಮತ್ತು ನಾವು ಇನ್ನೊಂದು ಹೊಲಕ್ಕೆ ಹೋಗ್ತೀವಿ. ಹೊಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲೊಂದು ಸ್ವಲ್ಪ ಹೊಡೆದು ಮನೆಗೆ ಹೋಗ್ತೀವಿ. ಇಷ್ಟ ಯುಗಾದಿ. ಇದು ನೋಡ್ರಿ ನಮ್ಮ ಗಾಡಿ, ಕುಂತಾರ ನಮ್ಮ ಅಪ್ಪಾಜಿ. ನಾವು ಯುಗಾದಿ ಹಬ್ಬ ಆಚರ್ಸಕ್ಕಂತಂದು ಬೆಂಗಳೂರಿಂದ ಬಂದಿದ್ದೆ. ಈಗ ಪೂಜೆ ಗೀಜೆ ಮಾಡಿದ್ವಿ. ನೀವು ಹಿಂದೆ ನೋಡ್ಬೋದು, ಬನ್ನಿ ಗಿಡ ಎಲ್ಲ ಪೂಜೆ ಮಾಡೀವಿ. ನಾವು ನಮ್ಮದು ಟ್ಯಾಕ್ಟ್ರಿ ಐತಲ್ಲ, ಅದ್ರೊಳಗೆ ನಾವು ಹರ್ಗಕತ್ತಿದ್ವಿ. ಪೂಜೆ ಮಾಡ್ಕೊಂಡು ಒಂದು 5 ರೌಂಡ್ ಹೊಡೆದು ಹೋಗ್ತೀವಿ. ಹಂಗೆ ಹೋಗಿ ಮತ್ತು ಇನ್ನೊಂದು ಹೊಲಕ್ಕೆ ಹೋಗಿ ಅಲ್ಲೊಂದು ಪೂಜೆ ಮಾಡಿ ಮನೆಗೆ ಹೋಗ್ತೀವಿ. ಹೊಲ ನೋಡ್ಬೋದು ನೀವು, ಅಲ್ಲೈತಲ್ಲ, ಇಲ್ಲಿ ಬೇವಿನ ಗಿಡ ಐತಲ್ಲ, ಅದ್ರ ಮಗ್ಲು ಒಂದು ಸ್ವಲ್ಪ ಅಷ್ಟು ಅಲ್ಲಿದ್ದ. ಇದು 24 ಎಕರೆ ಐತೆ ಹೊಲ. ನಮ್ಮ ಕಾಕಾಗ 12, ನಮಗೆ 12 ಎಕರೆ ಬಂದೈತಿ. ಒಂದೇ ಕಡೆ ಐತಿ 24 ಎಕರೆನ ನೋಡ್ಬೋದು ನೀವು. ಪೂಜೆ ಮಾಡ್ತೀವಿ.